ಪರಿಷತ್ ಸದಸ್ಯ ಅನಿಲ್ ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಅವರ ಅಸಮಾಧಾನ ಏನು ಬನ್ನಿ ಕೇಳೋಣ ಈ ಕ್ಷಣದಲ್ಲಿ ನಾವು ರಾಜೀನಾಮೆ ಕೊಡೋದಕ್ಕೆ ಬಂದಿದ್ವಿ ಏನು ಹೈಕಮಾಂಡ್ ಬಲ್ಲ ಮೂಲಗಳಿಂದ ಚಿಕ್ಕಪೆದ್ದಣ್ಣವರು ಟಿಕೆಟ್ ಕೊಡಬೇಕು ತೀರ್ಮಾನ ಆಗಿದೆ ಅದನ್ನು ವಿರೋಧಿಸಿ ರಾಜೀನಾಮೆ ಕೊಡಬೇಕು ಅಂತ ಬಂದ್ವಿ ಸ್ಪೀಕರ್ ಚೇಂಬರ್ ಇದ್ದಾಗ ನಮ್ಮ ಜಿಲ್ಲಾ ಮಂತ್ರಿಗಳು ಬಂದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ದಿವಸ ಕಾಲಾವಕಾಶ ಕೇಳಿದ್ದಾರೆ ಮುಖ್ಯಮಂತ್ರಿಗಳ ಗೌರವ ಕೊಟ್ಟು ನಾವು ವಾಪಸ್ ಹೋಗ್ತೀವಿ ಈಗ ಅಭ್ಯರ್ಥಿ ಬೇರೆ ಆದರೆ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಅಭ್ಯರ್ಥಿ ಬೇರೆ ಆದರೆ ನೀವೆಲ್ಲರೂ ಕೂಡ ಕೆಲಸ ಮಾಡಕ್ಕೆ ರೆಡಿ ಇದ್ದೀರಿ. ಹೌದು ಸರ್ ಅಲ್ಲಿ ಬಲಗೈ ಸಮುದಾಯ ಹೆಚ್ಚಿಗೆ ಇದ್ದಾರೆ ಅವಕಾಶ ವಂಚಿತರಾಗಿದ್ದಾರೆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಬಲಗೈ ಸಮುದಾಯಕ್ಕೆ ಕೊಟ್ಟಿಲ್ಲ ನಾವು ಬಲಗೈ ಸಮುದಾಯಕ್ಕೆ ಕೊಟ್ಟರೆ ನಾವು ಗೆಲ್ಲಕ್ಕೆ ಅವಕಾಶ ಇದೆ ಕಾಂಗ್ರೆಸ್ ಪಕ್ಷಕ್ಕೂ ಗೌರವ ಬರ್ತದೆ ಅಂತ ಸರ್ ಹೇಳಿದ್ದೀವಿ ಇಷ್ಟೆಲ್ಲ ನೀವು ಮೊನ್ನೆ ಕೂಡ ಹೈಕಮಾಂಡ್ ನಾಯಕರ ಜೊತೆ ಮಾತಾಡದಲ್ಲೂ ಕೂಡ ಹೇಳಿದಿರಿ ಆದ್ರೂ ಕೂಡ ಯಾಕೆ ಇನ್ನೂ ಒತ್ತಡ ಪಟ್ಟಿ ಯಾಕೆ ಅಂತ ಅವರಿಗೆ ಕೊಡಬೇಕು ಅಂತ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನೋಡಿ ಈಗಾಗಲೇ ಮುನಿಯಪ್ಪನವ್ರಿಗೆ ದೇವನಹಳ್ಳಿಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಮಂತ್ರಿ ಮಾಡಿದ್ದಾರೆ ನಮ್ಮ ತಕರಾರಿಲ್ಲ ಅವ್ರ ಮಗಳಿಗೆ KGF ನಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ MLA ಮಾಡಿದ್ದಾರೆ ಚೇರ್ಮನ್ ಮಾಡಿದ್ದಾರೆ ನಮ್ಮ ತಕರಾರಿಲ್ಲ ಆದ್ರೆ ಮತ್ತೆ ಪಾರ್ಲಿಮೆಂಟ್ ಸೀಟ್ ಕೊಡೋದನ್ನ ಅಲ್ಲಿ ಜನಸಂಖ್ಯೆ ಹೆಚ್ಚಿರೋರು ಕೊಡಿ ಅಂತ ಮತ್ತೆ ಒಂದ್ ಕಡೆ ಕುಟುಂಬ ರಾಜಕಾರಣ ಬೇಡ ಅಂತಿದ್ದೀರಾ ಹಾಗಾದ್ರೆ ಕುಟುಂಬ ರಾಜಕಾರಣ ಬೇಡ ಅಂತಿದ್ದೀರಾ ಅಲ್ಲ ಕುಟುಂಬ ರಾಜಕಾರಣ ಬೇಡ ಅಂತಲ್ಲ ಅಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡಿ ಈಗಾಗಲೇ ಅವ್ರ ಕುಟುಂಬಕ್ಕೆ ಅವಕಾಶ ಇದೆ ಮತ್ತೆ ಜನ ಕೂಡ ಒಪ್ಕೋಬೇಕಲ್ವಾ ಅದನ್ನ ನಾವು ಹೇಳ್ತೀವಿ ಅಲ್ಲ ನಿಮ್ಮ ನಿರ್ಧಾರ ಈಗ ಅವರಿಗೆ ಕೊಟ್ರೆ ಮತ್ತೆ ಮುನಿಯಪ್ಪ ಫ್ಯಾಮಿಲಿ ಏನಿರ್ತದೆ ಅದು ಅಚಲವಾಗಿರ್ತದೆ ಸರ್ ಥ್ಯಾಂಕ್ ಯು